ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ನಗರ ಸೇರಿದಂತೆ ತಾಲೂಕಿನಾದ್ಯಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನವನ್ನು ಸರಳವಾಗಿ ಆಚರಿಸಲಾಯಿತು. ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯಲ್ಲಿ ತಹಸೀಲ್ದಾರ್ ಅರುಣೇಶ್ ದೇಸಾಯಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು. 1956ರಲ್ಲಿ ಅವರು ನಮ್ಮನ್ನು ಅಗಲಿದ್ರು. ಇದೇ ಡಿಸೆಂಬರ್ 6ರಂದು. ಬಟ್ 67 ವರ್ಷ ಗತಿಸಿದರೂ ಸಹ ಅವರು ರಚಿಸಿದಂತಹ ಸಂವಿಧಾನ ಆಗಿರಬಹುದು, ಅವರು ನೀಡಿದಂಥ ಸಂವಿಧಾನದ ಮೌಲ್ಯಗಳು ಇಂದಿಗೂ ಸಹ ಸಾರ್ವಕಾಲಿಕ ಸತ್ಯವಾಗಿದೆ. ನಮಗೆಲ್ಲ ತಿಳಿದಿರುವಂಥ ಮೊನ್ನೆನೇ ನಾವು ನವೆಂಬರ್ 26ರಂದು ಸಂವಿಧಾನ ದಿವಸವನ್ನು ಆಚರಿಸಿದ್ವಿ. ಅಂದು ಅವರು ರಚಿಸಿದಂಥ ಸಂವಿಧಾನ ಅಂಗೀಕಾರವಾಗಿತ್ತು ಅಂದಿನ ಲೋಕಸಭೆಯಲ್ಲಿ. ಅದಾದ 10 ದಿನ ಅಂದರೆ ಅದಾದ ಒಂದು 6-7 ವರ್ಷ ಕಾನೂನು ಮಂತ್ರಿಯಾಗಿದ್ದರು. ಅದಾದ ನಂತರ ಅವರು ಜೀವತ್ಯಾಗ ಮಾಡಿದರು. ಸೊ ಅವರು ಸಂವಿಧಾನದಲ್ಲಿ ಹೇಳಿದಂಥ ಸಮಾನತೆ ಆಗಿರ್ಬೋದು, ಸರ್ವಧರ್ಮ ಸಮನ್ವಯ ಆಗಿರ್ಬೋದು, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಎಲ್ಲವೂ ಸಹ ನಮ್ಮ ಪೀಠಿಕೆ ಪ್ರಸ್ತಾವನೆಯನ್ನು ನಾವೇನು ಓದಿದ್ದೀವಿ ಅದರಂತೆ ನಾವೆಲ್ಲರೂ ನಡೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಮೂಲಭೂತ ನಮ್ಮ ಕರ್ತವ್ಯಗಳು ಹಾಗೂ ಅದರ ರೈಟ್ಸ್ ಬಗ್ಗೆಯೂ ಸಹ ನಾವು ಗಮನ ಹರಿಸ್ತಾ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಾವೆಲ್ಲರೂ ಬಾಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಸಲ ಎಲ್ಲರಿಗೂ ಪರಿನಿರ್ವಾಣ ದಿನಾಚರಣೆ. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಜಗತ್ತು ಕಂಡ ಅತ್ಯಂತ ಪ್ರತಿಭಾಶಾಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿಶ್ವ ಮೆಚ್ಚುವಂತಹ ಸಂವಿಧಾನವನ್ನು ನೀಡಿ ಶೋಷಿತರ, ದಮನಿತರ ಹಾಗೂ ಹಿಂದುಳಿದವರ ಆಶಾಕಿರಣವಾಗಿದ್ದರು ಎಂದು ಸ್ಮರಿಸಿದರು. ಇಡೀ ಜಗತ್ತೇ ಶ್ರೇಷ್ಠವಾದ ಸಂವಿಧಾನ ಅಂತ ಹೇಳಿ ಮಾತನಾಡುವ ಸಂವಿಧಾನವನ್ನು ಇವತ್ತು ರಚನೆ ಮಾಡಿ ನಮಗೆ ಕೊಟ್ಟು ಈ ದಿನ ಅವರು ನಮ್ಮಿಂದ ಅಗಲಿರಬಹುದು. ಅವರ ಬೌದ್ಧಿಕ ದೇಹ ನಮ್ಮಿಂದ ದೂರವಾಗಿರ್ತದೆ, ಆದರೆ ಅವರ ಆದರ್ಶಗಳು ಎಲ್ಲರ ಮನಸ್ಸಿನಲ್ಲಿ ಅಂಬೇಡ್ಕರ್ ಜೀವಂತವಾಗಿ ಇರ್ತಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ. ಯಾವುದೇ ವ್ಯಕ್ತಿ ಅಗಲಿದಾಗ ದೇಹ ಹೋಗ್ತದೆ, ಆದರೆ ಆತ್ಮ ಅವರು ಕೊಟ್ಟ ಆದರ್ಶಗಳನ್ನು ನಾವು ಪಾಲಿಸಿದರೆ ಅವರಿಗೆ ಕೊಡುವ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ಅವರು ಏನು ಸಂವಿಧಾನದ ಪೀಠಿಕೆಗಳಲ್ಲಿ ಹೇಳಿದ್ದಾರೆ, ಸಮಬಾಳು ಸಮಗಾಲು ಅಂತಕ್ಕಂಥದ್ದು, ಅವುಗಳ ಜೊತೆಗೆ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ಆ ಸಂವಿಧಾನಕ್ಕೆ ನಾನೆಲ್ಲ ಮೊನ್ನೆ ಮಾಡಿದ ಸಂವಿಧಾನ ದಿನದ ಮಾತಿನಲ್ಲಿ ಹೇಳಿದೆ, ನಾನು ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥ ನಮ್ಮ ಭಾರತದ ಸಂವಿಧಾನ. ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕು. ನೆಲದ ಕಾನೂನು ಎಲ್ಲರಿಗಿಂತ ದೊಡ್ಡದು, ಅದಕ್ಕೆ ಎಲ್ಲರೂ ತಲೆಬಾಗಬೇಕು ಸಂವಿಧಾನಕ್ಕೆ ಅಂತಕ್ಕಂಥದ್ದನ್ನು ನಮಗೆ ಹೇಳಿ ಹೋಗಿದ್ದಾರೆ. ಅವುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಆದರ್ಶಗಳನ್ನು ಪಡೆಯೋಣ. ಅವರು ನಮ್ಮನ್ನು ಅಗಲಿದ್ದಾರೆ ಎನ್ನುವ ಭಾವನೆಯಿಂದ ಅವರು ಎಲ್ಲರ ಹೃದಯದಲ್ಲಿ ಚಿರಋಣಿಯಾಗಿ ಇರ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಪಂಪನಗೌಡ ಬಾದರ್ಲಿ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ಎನ್ ಶಿವನಗೌಡ ಗೊರೆಬಾಳ್, ಕಾಜಿ ಮಲ್ಲಿಕ್ ವಕೀಲ್, ಎಚ್ಎನ್ ಬಡಿಗೇರ್, ಅಲ್ಲಮ ಪ್ರಭು ಪೂಜಾರ್, ಅಂಬ್ರೂಸ್ ಬೋನ್ವೆಂಚರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯ, ನಗರಸಭೆ ಎಡಬ್ಲ್ಯೂ ಮನ್ಸೂರ್ ಅಹ್ಮದ್ ಸೇರಿದಂತೆ ದಲಿತ ಮುಖಂಡರು, ಅಧಿಕಾರಿಗಳು ಭಾಗವಹಿಸಿದ್ದರು. ನಂತರ ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಡಾಕ್ಟರ್ ಬಿಆರ್ ವೃತ್ತದಲ್ಲಿ ಪರಿನಿರ್ವಾಣ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಸಂಬುದ್ಧಸ್ಯ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಾಮಿ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಶರಣಂ ಗಚ್ಛಾಮಿ, ತುರ್ಯಾಮಿ ಬುದ್ಧಂ ಶರಣಂ ಗಚ್ಛಾಮಿ, ತುರ್ಯಾಮಿ ಧಮ್ಮಂ ಶರಣಂ ಗಚ್ಛಾಮಿ. ಶ್ಲೋಕವನ್ನು ಹೇಳುವುದರ ಮೂಲಕ ಗೌರವಾರ್ಪಣೆ ಸಲ್ಲಿಸಬೇಕಂತೇಳಿ ಎಲ್ಲರೂ ಶಾಸ್ತ್ರೀಯತೆ ಕೈ ಮುಗಿದಿರಬೇಕಂತ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಯ. 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 ನಮೋ ತಸ್ಸ ಭಗವತೋ
ನಗರದ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಮೂರ್ತಿಯನ್ನು ಅನೇಕ ವರ್ಷಗಳಿಂದ ಉದ್ಘಾಟನೆ ಮಾಡದೆ ರಾಜಕಾರಣಿಗಳು ಉದಾಸೀನತೆ ತೋರಿದ್ದಾರೆಂದು ಆರೋಪಿಸಿ ದಲಿತ ಮುಖಂಡ ಆರ್ ಬೋನ್ವೆಂಚರ್ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿದೆ. ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಡಾಕ್ಟರ್ ಬಿಆರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣಾ ಕಾರ್ಯಕ್ರಮದಲ್ಲಿ ಆರ್ ಬೋನ್ವೆಂಚರ್ ಅವರು ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರ ವಿರುದ್ಧ ಹರಿಹಾಯ್ದ ಘಟನೆ ನಡೆಯಿತು. ನೀವೆಲ್ಲ ಕತೆಗಳನ್ನು ಹೇಳಬೇಡಿ. ಈ ಹಿಂದೆ ಹಂಪನಗೌಡ ಶಾಸಕರಿದ್ದಾಗ ಈ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪಿಸಲು ತೀರ್ಮಾನ ಮಾಡಲಾಗಿತ್ತು. ಮೂರ್ತಿ ಪ್ರತಿಷ್ಠಾಪಿಸಿ ವರ್ಷಗಳೇ ಕಳೆದರೂ ಉದ್ಘಾಟನೆ ಮಾಡಲು ರಾಜಕಾರಣಿಗಳು ಚಿಂತಿಸಿಲ್ಲ. ನಾಡಗೌಡರು ಶಾಸಕರಾಗಿ ಸಚಿವರಾಗಿದ್ದರೂ ಅಂಬೇಡ್ಕರ್ ಮೂರ್ತಿ ಉದ್ಘಾಟಿಸಲು ಮನಸ್ಸು ಮಾಡಿಲ್ಲ. ನೀವು ಉದ್ಘಾಟನೆ ಮಾಡದಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೋ ದಿನ ನಾವು ಉದ್ಘಾಟನೆ ಮಾಡಿ ನಾಡಿಗೆ ಸಮರ್ಪಿಸುತ್ತೇವೆ ಎಂದು ಕಿಡಿಕಾರಿದರು. ಆರ್ ಬೋನ್ವೆಂಚರ್ ಸ್ಥಳದಲ್ಲಿದ್ದ ರಾಜಕಾರಣಿಗಳಿಗೆ ಈ ಬಗ್ಗೆ ಕೇಳುತ್ತಿದ್ದಾಗ ಮಾತಿನ ನಡುವೆ ಹೋರಾಟಗಾರ ಎನ್ ಬಡಿಗೇರ್ ತಡೆಯಿರಿ ಆಮೇಲೆ ಕೇಳೋಣ ಎಂದಾಗ ಕುಪಿತಗೊಂಡ ಬೋನ್ವೆಂಚರ್ ಏ ಬಡಿಗೇರ ಏನ್ ಮಾತಾಡ್ತಿ ಎಂದು ಗುಡುಗಿದರು. ಈ ಸರ್ಕಲ್ ಉದ್ಘಾಟನೆ ಮಾಡೋದು ಕಾಂಪೌಂಡ್ ಇಟ್ಕೊಂಡ ನಾವು ಉದ್ಘಾಟನೆ ಮಾಡಿ ನಾಡುಗಳ್ರಿ ಕೇಳಿ ಉದ್ಘಾಟನೆ ಮಾಡ್ರಿ ಅಂತ ನೀವು ಕೇಳಲಿಲ್ಲ. ನೀವು ಮಿನಿಸ್ಟರ್ ಆದ್ರಿ, ನೀವೆಲ್ಲ ಆದ್ರಿ, ನೀವು ಏನು ಮಾಡಲಿಲ್ಲ. ಕತೆಗಳೆಲ್ಲ ಸಾಕು. ಈಗ ನೀವು ಮಾಡಲಿಲ್ಲ ಅಂದರೆ ಅವತ್ತು ಸಿದ್ದರಾಮಯ್ಯ ಬಂದ ದಿವಸ ನಾವೇ ಉದ್ಘಾಟನೆ ಮಾಡ್ಬಿಡಿ. ಏನು ಎಲ್ಲಿ ಪ್ರೆಸ್ಸಲ್ಲಿ ಐತೆ ಹಾಕಲ್ಲ ಇಲ್ಲ ಆಯ್ತು, ನಾವೇ ಮಾಡ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ದೆಹಲಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿಂಧನೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಸರ್ಕಾರದ ಅಂಗಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ನಿಂದ ಶೈಕ್ಷಣಿಕ ಆಡಳಿತದಲ್ಲಿ ನಾವೀನ್ಯತೆಗಳು ಮತ್ತು ಉತ್ತಮ ಅಭ್ಯಾಸಗಳಿಗೆ ನೀಡುವ ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಪಾಟೀಲ್ ಆಯ್ಕೆಯಾಗಿದ್ದರು. ಡಿಸೆಂಬರ್ 5ರಂದು ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸೋಮಶೇಖರ್ ಗೌಡ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕೇಂದ್ರದ ಕಾರ್ಯದರ್ಶಿ ಸಂಜಯ್ ಕುಮಾರ್, ನವದೆಹಲಿಯ ನೇಪಾ ವಿಶ್ವವಿದ್ಯಾಲಯದ ಉಪಕುಲಪತಿ ಶಶಿಕಲಾ, ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ಕುಮಾರ್ ಸುರೇಶ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರಶಸ್ತಿಯನ್ನು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಉಪನಿರ್ದೇಶಕರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೀಡುವ ಪ್ರಶಸ್ತಿಯಾಗಿದೆ. ಪ್ರಸಕ್ತ ವರ್ಷ ಸಾಲಿನ ಪ್ರಶಸ್ತಿಗೆ ಕರ್ನಾಟಕ ರಾಜ್ಯದಿಂದ ಸಿಂಧನೂರು ಬಿಇಒ ಹಾಗೂ ಗೋಕಾಕ್ ತಾಲೂಕಿನ ಬಿಇಒ ಇಬ್ಬರು ಆಯ್ಕೆಯಾಗಿ ಪ್ರಶಸ್ತಿ ಪಡೆದಿದ್ದು ಗಮನಾರ್ಹವಾಗಿದೆ. From Karnataka, Somashekar Gaur, B. ನಗರದ ವಾರ್ಡ್ ನಂಬರ್ 23ರಲ್ಲಿ 25 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ ಸಾರ್ವಜನಿಕ ಮಹಿಳಾ ಶೌಚಾಲಯವನ್ನು ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಂಪನಗೌಡ ಬಾದರ್ಲಿ, ನಗರಸಭೆ ಸದಸ್ಯ ಶೇಖರಪ್ಪ ಗಿಣವರ್ ಉದ್ಘಾಟಿಸಿದರು. ಶೌಚಾಲಯ ಉದ್ಘಾಟಿಸಿ ಪಂಪನಗೌಡ ಬಾದರ್ಲಿ ಮಾತನಾಡಿ, ವಾರ್ಡಿನ ಮಹಿಳೆಯರಿಗೆ ಶೌಚಾಲಯವಿಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ನಗರಸಭೆ ಸದಸ್ಯ ಶೇಖರಪ್ಪ ಗಿಣವರ್ ಅವರು ಮುತುವರ್ಜಿ ವಹಿಸಿ ಶೌಚಾಲಯ ನಿರ್ಮಾಣಕ್ಕೆ ಶ್ರಮಿಸಿದ್ದು ಮಹಿಳೆಯರಿಗೆ ಅನುಕೂಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್ ವಕೀಲ್, ಕಾಂಗ್ರೆಸ್ ಮಹಿಳಾ ಘಟಕದ ಮುಖಂಡರಾದ ರೇಖಾ ಅಮರೇಗೌಡ ವಕೀಲರು, ನಗರಸಭೆ ಸದಸ್ಯರಾದ ಮುರ್ತುಜಾ ಹುಸೇನ್, ಮುಖಂಡರಾದ ವೆಂಕಟೇಶ್ ದತ್ತೂರಾವ್, ನಗರಸಭೆ ಅಧಿಕಾರಿಗಳಾದ ಮನ್ಸೂರ್ ಅಲಿ, ದುರ್ಗಪ್ಪ ಹಸನ್ಕಲ್, ಶರಣಪ್ಪ ಗಿಣಿವಾರ್, ನಾಗರಾಜ್ ಕವಿತಾಳ್ ಸೇರಿದಂತೆ ವಾರ್ಡಿನ ಮಹಿಳೆಯರಿದ್ದರು. ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಿಸೆಂಬರ್ 24ರಂದು ಸಿಂಧನೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಮಹಾನಂದ ಛತ್ರಪ್ಪ ಅವರು ತಿಳಿಸಿದರು. ಅವರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು.
ಅಂದು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3:30 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. ಹೃದಯ ರೋಗ ತಜ್ಞ ಡಾಕ್ಟರ್ ಪ್ರಶಾಂತ್, ಮೂತ್ರಪಿಂಡ ತಜ್ಞ ಡಾಕ್ಟರ್ ನಿತಿನ್, ನರರೋಗ ತಜ್ಞ ಡಾಕ್ಟರ್ ರತಿರಾಜನ್, ಕ್ಯಾನ್ಸರ್ ತಜ್ಞ ಡಾಕ್ಟರ್ ಪರವಣ್ಣ ರೆಡ್ಡಿ, ಜನರಲ್ ಸರ್ಜನ್ ಡಾಕ್ಟರ್ ಶಶಾಂಕ್ ಅವರು ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಲಿದ್ದಾರೆ. ಉಚಿತವಾಗಿ ಇಸಿಜಿ, ಎಕೋ ಸ್ಕ್ಯಾನಿಂಗ್ ಮಾಡಲಾಗುವುದು. ರೋಗಿಗಳು ಬಿಪಿಎಲ್, ಅಂತ್ಯೋದಯ ಹಾಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರತಕ್ಕದ್ದು ಎಂದು ಹೇಳಿದರು. ಹೃದಯ ರೋಗ, ನರರೋಗ, ಕ್ಯಾನ್ಸರ್, ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆ, ಪಿತ್ತಕೋಶದಲ್ಲಿ ಕಲ್ಲು, ಅಪೆಂಡಿ, ಸ್ತನ ಕ್ಯಾನ್ಸರ್, ಉಬ್ಬಿರುವ ರಕ್ತನಾಳ, ಸ್ತ್ರೀ ರೋಗ ಸಮಸ್ಯೆ ಮತ್ತು ಮಹಿಳೆಯರ ಗರ್ಭಕೋಶ, ಕೀಲು, ಮೂಳೆ, ಕಿವಿ, ಮೂಗು, ಗಂಟಲು ಮತ್ತು ಥೈರಾಯ್ಡ್ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ನೀಡಲಾಗುವುದು. ಆದ್ದರಿಂದ ತಾಲೂಕಿನ ಜನತೆ ಇದರ ಸದುಪಯೋಗ ಪಡೆಯಬೇಕು ಎಂದು ಮನವಿ ಮಾಡಿದರು. ಸಂಸದ ಸಂಗಣ್ಣ ಕರಡಿ ಶಿಬಿರ ಉದ್ಘಾಟಿಸುವರು. ಶಾಸಕ ಹಂಪನಗೌಡ ಬಾದರ್ಲಿ ಜ್ಯೋತಿ ಬೆಳಗಿಸುವರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಸೇರಿದಂತೆ ಅನೇಕ ರಾಜಕೀಯ ಪಕ್ಷಗಳ ಗಣ್ಯರು ಆಗಮಿಸಲಿದ್ದಾರೆ ಎಂದು ವಿವರಿಸಿದರು. ಜನಸೇವಾ ಚಾರಿಟಬಲ್ ಟ್ರಸ್ಟ್ ಉದ್ದೇಶ ಅಂದರೆ, ನಾನು ಈ ಟ್ರಸ್ಟು ಮಾಡಬೇಕಾದ್ರೆ ಕಾರಣ ಒಂದಿನ ನಾನು ರೋಡಲ್ಲಿ ಹೋಗ್ತಾಯಿದ್ದೆ 2020ರಲ್ಲಿ. ಒಬ್ಬ ಅಜ್ಜಿ ಆಂಧ್ರದಿಂದ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಹೋಗೋದು ನಾನು ರಿಯಲಾಗಿ ಕಣ್ತುಂಬ ನೋಡಿದೆ. ಆ ಅಜ್ಜಿನ ನಾನು ಹೋಗಿ ಕೇಳಿದಾಗ ನನ್ನ ಮಗನೇ ಬಿಟ್ಟು ಹೋದಮ್ಮ ಅಂತ ಹೇಳಿದ್ರು. ಆ ಅಜ್ಜಿನ ನಾನು ಕರ್ಕೊಂಡೋಗಿ ಹಳದಲ್ಲಿ ಸ್ನಾನ ಮಾಡಿಸಿ ಆಮೇಲೆ ಬಂಗಾಲಿ ಕ್ಯಾಂಪಲ್ಲಿ ಆಶ್ರಮದಲ್ಲಿ ಬಿಟ್ಟು ಬಂದಿದ್ದೆ 2020ರಲ್ಲಿ. ಆವಾಗ ಬಿಟ್ಟು ಬಂದಾಗ ನನಗೂ ಈ ಥರನ ನಾನು ಸೇವೆ ಮಾಡಬೇಕಲ್ಲ ಅಂತ ನನ್ನ ಆಸೆಗಳು ಆಯಿತು. ಆಮೇಲೆ ನಾನು ಹಲವಾರು ಸಂಘಟನೆಗಳಿಗೆ ಹೋಗಿದ್ದೆ. ಆದರೆ ನನಗೆ ಎಲ್ಲ ಸಂಘಟನೆಯರು ಹೆಮ್ ಗಂಗಾಧರ್ ಆಗಿರ್ಬೋದು, ರಾಯಪ್ ಸರ್ ಆಗಿರ್ಬೋದು, ಮತ್ತು ಕರೇಪಣ್ಣ ಆಗಿರ್ಬೋದು, ಎಲ್ಲ ಸಂಘಟನೆಯರು ಮತ್ತು ಎಲ್ಲ ಸಮಾಜದವರು ನನಗೆ ಸಪೋರ್ಟ್ ಮಾಡಿದರು. ಎಲ್ಲರೂ ಸಪೋರ್ಟಿನಿಂದ ನಾನು ಈ ಟ್ರಸ್ಟ್ ಮಾಡಬೇಕಂತ ಉದ್ದೇಶದಿಂದ ಜನಸೇವೆ ಮಾಡಬೇಕು ಅಂತ ಅನ್ಕಸಿ ಮಾಡಿದೆ. ಆಮೇಲೆ ಇವರು ರಾಯಪ್ ಸರ್ ಹತ್ರ ಹೋದೆ. ನಾನು ನಾನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಅಂತ ಅನ್ಕಸಿ ಕೇಳಿದೆ. ಇದನ್ನು ಮಾಡಬೇಕಂದ್ರೆ ಒಳ್ಳೆಯ ನಿರ್ಧಾರನ ಮಾಡಿದೀಯಮ್ಮ ಅಂತಂದರು. ಆಮೇಲೆ ನಾನು ನನ್ನ ಎಲ್ಲ ಸಂಘಟನೆಯರನ್ನು ಕೇಳಿದೆ. ನನಗೆಲ್ಲ ಸಂಘಟನೆಯರನ್ನು ಕೈ ಜೋಡಿಸಿದರು. ಯಾಕಂದರೆ ಇದು ಒಬ್ಬರೇ ಮಾಡೋದಲ್ಲ. ಈಗ ನಾನು ಮಾಡ್ತೀನಿ ಅಂತ ಅನ್ಕಸಿ ಹೋಗಿ ನಿಂತರೆ ಅಲ್ಲ, ನಾನು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳಕತ್ತೀನಿ. ಯಾಕಂದರೆ ಎಲ್ಲ ಸಂಘಟನೆಯರ ಸಪೋರ್ಟು ನನಗೆ ಬೇಕು, ಎಲ್ಲ ಸಮಾಜದ ಸಪೋರ್ಟ್ ಕೂಡ ನನಗೆ ಬೇಕು. ಹಂಗಾಗಿ ಇದು ಜನಸೇವಾ ಅಂದರೆ ಎಲ್ಲ ಜನರು ಕೂಡಿ ಮಾಡೋಂಥ ಸೇವಾ. ಹಂಗಾಗಿ ಎಲ್ಲರೂ ಸೇರಿ ಈ ಜನಸೇವೆ ಮಾಡಬೇಕಂತಂದು ನಾನು ಎಲ್ಲರ ಹತ್ರ ಕೇಳ್ಕೊಳಕತ್ತೇನೆ. ಇದು ಜನಸೇವೆ ಚಾರಿಟಬಲ್ ಟ್ರಸ್ಟಿನಿಂದ ಫಸ್ಟು ಉದ್ದೇಶ ಆರೋಗ್ಯ ಸಿಗುತ್ತೆ. ಅದನ್ನು ಮಾಡಬೇಕಂತಂದು ಯಾಕೆ ಅಂದ್ಕೊಂಡಿದ್ದಂದರೆ, ಎಲ್ಲರೂ ಮಾಡ್ತಾಯಿದ್ರು. ನಮಗೂ ಜಾಸ್ತಿ ಬಡವ್ರ ಜನಕ್ಕೆ ಎಲ್ಲರೂ ಮಾಡ್ತಾಯಿದ್ರು. ಆಮೇಲೆ ಅನಾಥ ಮಕ್ಕಳಿಗೆ ಬಟ್ಟೆಗಳು, ನಾನು ಅಲ್ಲಿ ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹುಡುಗರಿಗೆ ಬಟ್ಟೆಗಳು ಇದ್ದಿಲ್ಲ. ಅದನ್ನು ನೋಡಿ ಅವ್ರಿಗೆ ಬಟ್ಟೆ ಕೊಡಿಸ್ಬೇಕಂತಂದು ಇದು ಮಾಡಿಕೊಂಡು ಎಲ್ಲರೂ ಸೇರಿ ಎಲ್ಲ ಸಂಘಟನೆಯರು ಸಪೋರ್ಟ್ ತಗೊಂಡು ಎಲ್ಲ ಸಂಘಟನೆಯರು ಕೈ ಜೋಡಿಸಿ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ವಿ. ಕಡೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆಯಿಂದ ಡಾಕ್ಟರ್ ಪ್ರಶಾಂತ್ ಹೃದಯ ರೋಗ ತಜ್ಞರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಡಾಕ್ಟರ್ ನಿತಿನ್ ಮೂತ್ರಪಿಂಡ ತಜ್ಞರು ಬರ್ತಾಯಿದ್ದಾರೆ ಮತ್ತು ಡಾಕ್ಟರ್ ರತಿರಾಜನ್ ನರರೋಗ ತಜ್ಞರು ಬರ್ತಾಯಿದ್ದಾರೆ. ಡಾಕ್ಟರ್ ಪರವಣ್ಣ ರೆಡ್ಡಿ ಕ್ಯಾನ್ಸರ್ ತಜ್ಞರು ಬರ್ತಾಯಿದ್ದಾರೆ. ಡಾಕ್ಟರ್ ಶಶಾಂಕ್ ಜನರಲ್ ಸರ್ಜನ್ ಬರ್ತಾಯಿದ್ದಾರೆ. ವಿಶೇಷತೆಗಳೇನೆಂದರೆ ಯುಕೋ ಇದೆ, ಇಸಿಜಿ ಇದೆ ಹಾಗೂ ಮತ್ತು ಸಪ್ತಗಿರಿ ಆಸ್ಪತ್ರೆಗಳಿಂದ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದಂದರೆ ಅವರೇ ಒಂದು ಸ್ವತಃ ಒಂದು ಟ್ರಾವೆಲ್ ಮುಖಾಂತರ ಕರ್ಕೊಂಡು ಹೋಗಿ ಉಚಿತ ಒಂದು ಎಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಸಪ್ತಗಿರಿ ಆಸ್ಪತ್ರೆಯವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಇದರ ಪ್ಲೇಸು ನಮ್ಮ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಹತ್ತಿರನೇ ಒಂದು ಬಯಲು ಪ್ರದೇಶ ಇದೆ. ಆ ಬಯಲು ಪ್ರದೇಶದಲ್ಲಿ ನಾವು ಪೆಂಡಲ್ ಹಾಕಿ ಮಾಡ್ತಾಯಿದ್ದೇವೆ. ಜೊತೆಗೆ ನಮ್ಮ 3 ಕಾಂಪ್ಲೆಕ್ಸಲ್ಲಿ 3 ರೂಮ್ ಇದ್ದಾವೆ. ಅದರಲ್ಲಿ ಇಸಿಜಿ ಮತ್ತು ಇಕೋಗೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್. ಕಾರ್ಯಕ್ರಮ ಯಾರು ಉದ್ಘಾಟನೆ ಮಾಡ್ತಾರೆ? ನಾವು ಈಗ ಆಲ್ರೆಡಿ ನಮ್ಮ ಸಂಸದರಾಗಿರ್ತಕ್ಕಂಥ ಸಂಗಣ್ಣ ಕರಡಿಯವ್ರನ್ನ ಮೀಟ್ ಮಾಡಿ ಬಂದಿದ್ವಿ, ಬರ್ತೀವಿ ಅಂತ ಹೇಳಿದ್ರು ಸರ್. ಆಮೇಲೆ ಜ್ಯೋತಿ ಬೆಳಗೂರು ನಮ್ಮ ಕ್ಷೇತ್ರದ ML ಆಗಿರ್ತಕ್ಕಂಥ ಹಂಪನಗೌಡ ಬಾದಲಿ ಅವರು ಸಹ ಬರ್ತಾನೆ ಅಂತ ಹೇಳಿದರು ಸರ್. ಸನ್ಮಾನ್ಯ ಶ್ರೀ ಕೆ ವಿರೂಪಾಕ್ಷಪ್ಪ ಸಾಹೇಬರು ಸಹ ಬರ್ತಾನೆ ಅಂತ ಹೇಳಿದರು ಸರ್. ವೆಂಕಟರಾವ್ ನಾಡಗೌಡರು ಸಹ ಮೊನ್ನೆ ಹೋಗಿದ್ವಿ, ಅವರು ಇದ್ದಿಲ್ಲ, ನಾನು ಮಂಗಳೂರಲ್ಲಿದ್ದೀನಿ, ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಜೊತೆಗೆ ಎಲ್ರಿಗೂ ವಿಸಿಟ್ ಮಾಡಿದ್ವಿ ಸರ್. ಎಲ್ಲರೂ ನಾವು ಆ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಇರ್ತಾರೆ ಅಂತ ಹೇಳಿದ್ದಾರೆ ಸರ್.
ಈ ಸಂದರ್ಭದಲ್ಲಿ ಜೆನಿಸೇವಾ ಚಾರಿಟೇಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷ ದೇವರಾಜ್ ಉಪ್ಪರ್, ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ಸದಸ್ಯರಾದ ನಾಗರಾಜ್, ಚಾಮುಂಡಿ ಸೇರಿದಂತೆ ಮತ್ತಿತರ ಸದಸ್ಯರು ಭಾಗವಹಿಸಿದ್ದರು. ರಾಯಚೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಗಾಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ರೈತರ ಹತ್ತಿಯನ್ನು ತೂಕ ಮಾಡಲು ಸರ್ಕಾರದ ವೇಬ್ರಿಡ್ಜ್ ಅನ್ನು ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸ್ಥಾಪಿಸಬೇಕು. ರೈತರ ಹತ್ತಿಯನ್ನು ಎಪಿಎಂಸಿ ಪ್ರಾಂಗಣದಲ್ಲಿ ಒಂದು ದರವನ್ನು ನಿಗದಿಪಡಿಸಿ ತದನಂತರ ಮಿಲ್ಲಿಗೆ ಹೋದಾಗ ಮಿಲ್ಲಿನ ಮಾಲೀಕರು ಕಡಿಮೆ ದರವನ್ನು ನಿಗದಿಪಡಿಸಿ ರೈತರು ಒಪ್ಪದೆ ಹೋದಲ್ಲಿ ಹಿಂತೆಗೆದುಕೊಂಡು ಹೋಗುವಂತೆ ರೈತರಿಗೆ ತಾಕೀತು ಮಾಡುತ್ತಿದ್ದು, ಇದನ್ನು ತಕ್ಷಣವೇ ನಿಲ್ಲಿಸಲು ಕ್ರಮ ಜರುಗಿಸಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕು. ರೈತರ ಹತ್ತಿಯನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ದರ ನಿಗದಿಯಾದ ನಂತರ ಮಿಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅನ್ಲೋಡ್ ಮಾಡುವ ಕೂಲಿ ವೆಚ್ಚಗಳನ್ನು ಮತ್ತು ವೇಬ್ರಿಡ್ಜ್ ವೆಚ್ಚಗಳನ್ನು ರೈತರಿಗೆ ಹೊರೆ ಮಾಡುತ್ತಿದ್ದಾರೆ. ಇದನ್ನು ತಕ್ಷಣವೇ ನಿಲ್ಲಿಸಬೇಕು. ರೈತರ ತೊಗರಿ, ಕಡ್ಲೆ ಹಾಗೂ ಸೂರ್ಯಕಾಂತಿ ಶಾಂಪಲ್ ಎಂದು ಪ್ರತಿ ರಾಶಿಯಿಂದ 1 ರಿಂದ 2 ಕೆಜಿ ವರೆಗೆ ವರ್ತಕರು ತೆಗೆದುಕೊಂಡು ಹೋಗುವುದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಪ್ರತಿಭಟನಾ ನಿರತ ರೈತರು ಆಗ್ರಹಿಸಿದರು. ನಂತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಯಚೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಮೇಶ್ ಗಾಂಡದಾಳ್, ನರಸಿಂಗರಾವ್ ಕುಲಕರ್ಣಿ, ಅಬ್ದುಲ್ ಮಜೀದ್ ಬಿಚ್ಚಾಲಿ, ಲಕ್ಷ್ಮಣಗೌಡ ಕಡಂಗದೊಡ್ಡಿ, ಅಕ್ಕಮ್ಮ ಗಿಲೆಸುಗೂರು, ಕೆ ವೀರೇಶ್ ಗೌಡ ಕಡಗಂದೊಡ್ಡಿ, ತಿಮ್ಮಪ್ಪ ಬಾಪೂರ್ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ತೆಗೆಯುವಂಥದ್ದು ರದ್ದಾಗಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ 2 ಕೆಜಿ ಶುರುಟಿಯನ್ನು ತೆಗೆಯುವಂಥದ್ದು ರದ್ದಾಗಲೇಬೇಕು. ಉಳ್ಳಾಗಡ್ಡೆಯಲ್ಲಿ 2 ಕೆಜಿಯನ್ನು ಶುರುಟಿ ತೆಗೆಯುವ ತೊಗರಿ ಮತ್ತು ಕಡಲೆಕಾಯಿಯಲ್ಲಿ ಶಾಪರ್ ಒಯ್ಯುವಂಥದ್ದು ರದ್ದಾಗಲೇಬೇಕು.
ಇವತ್ತು APMC ಮಾರ್ಕೆಟ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಇವತ್ತೇನು ನಾವು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವತ್ತು APMC ಮಾರ್ಕೆಟ್ನಲ್ಲಿ ಆಗುವಂತಹ ಮೋಸದ ಬಗ್ಗೆ ತೂಕದಲ್ಲಿ ಆಗಲಿ ಮತ್ತು ಶಾಂಪಲ್ ಒಯ್ಯುವುದರಲ್ಲೇ ಆಗಲಿ ಅನೇಕ ಇಲ್ಲಿ ಮೋಸ ಆಗ್ತಾಯಿದೆ. ಆ ಮೋಸದ ಬಗ್ಗೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾಗಿದೆ. ಆದರೆ ಇವತ್ತು ನಾವು ಇಲ್ಲಿ ಮಾಲ್ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನಾವು ತಂದಿರ್ತೀವಿ ಅದರ ಬಗ್ಗೆ ಇವತ್ತು ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಾವು ಸಹಿತ ಅಷ್ಟು ಜೋಪಾನ ಮಾಡೋಂಗಿಲ್ಲ. ಆ ಮಾಲನ್ನು ಅಷ್ಟು ಜೋಪಾನ ಮಾಡೋದು ತಗೊಂಡು ನಾವು ಇಲ್ಲಿ ಮಾರ್ಕೆಟ್ನಲ್ಲಿ ಹಾಕಿದಾಗ ಇಲ್ಲಿ ಬಹಳ ಅಸ್ತವ್ಯವಸ್ಥೆ ಇದೆ. ಇದನ್ನು ಮಾರ್ಕೆಟ್ ಅಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರ ಇದನ್ನು ಸರಿಪಡಿಸಿದ್ದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಹತ್ತಿಯಲ್ಲಿ ಆಗಲಿ, ಹತ್ತಿ ಮಾರ್ಕೆಟ್ನಲ್ಲಿ ಸಹಿತ ಬಹಳಷ್ಟು ಮೋಸ ಆಗ್ತಾಯಿದೆ. ತರಕಾರಿ ಮಾರ್ಕೆಟ್ಗಳಲ್ಲಿ ಬಹಳ ಮೋಸ ಆಗ್ತಾಯಿದೆ. ಮತ್ತು ಎಲ್ಲ ಕಡೆ ನಾವು ನೋಡಿದಾಗ ಇವತ್ತು ಸಂತೆಯಲ್ಲಿ ದನಗಳಿಗೆ ಕುಡಿಯುವ ನೀರಿಲ್ಲ, ಭಾಳಷ್ಟು ತೊಂದರೆ ಇದೆ. ಇಲ್ಲಿ APMCಯಲ್ಲಿ ಸಹಿತ ನೋಡಿರಿ, ಇಲ್ಲಿ ಕುಡಿಯೋಕ್ಕೆ ನೀರೇ ಇಲ್ಲ. ರೈತರು ಎಲ್ಲಿ ಹೋಗಿ ಕುಡಬೇಕು? ಹೋಟ್ಲಿಗೆ ಹೋಗಿ ರೊಕ್ಕ ಇಟ್ಟು ಕುಡಿದು ಬರಬೇಕು, ಆ ಪರಿಸ್ಥಿತಿ ಇದೆ. ಇದನ್ನೆಲ್ಲ ಇವತ್ತು ಸರ್ಕಾರ ಸರಿಪಡಿಸಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.